ನಾವು ಇವತ್ತು ಹೊರಟಿದ್ದು ನನ್ನ ಅಕ್ಕನ ಮಗಳು ಬರ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡಿಸ್ಬರೋಣ ಅಂತ ನಾನು ನನ್ನ ಮಗಳು ಹೊರಡ್ತಾ ಇದ್ವಿ. ಸೊ ಇವತ್ತು ಹೋಗ್ಬಿಟ್ಟು ಕೇಕ್ ತಗೊಂಡು ಮತ್ತೆ ಏನು ತಗೊಳ್ಳೋದು, ಏನಾದರೂ ಗಿಫ್ಟ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಶಾರ್ಟ್ ವಿಡಿಯೋ ನಿಮಗೋಸ್ಕರ, ನಿಮಗಾಗಿ ಬನ್ನಿ. ಹಾಗೆ ನಾವು ಹೋಗ್ತಾ ಕೇಕ್ ತಗೊಂಡ್ವಿ. ಕೇಕ್ ತೊಗೊಂಡ್ಮೇಲೆ ಏನಾದರೂ ಒಂದು ಗಿಫ್ಟ್ ಅಂತ ಹೇಳಿ ಡ್ರೆಸ್ ತಗೊಳ್ಳೋಣ ಅಂತ ನಾನು ನನ್ನ ಮಗಳು ಡಿಸೈಡ್ ಮಾಡಿದ್ವಿ. ಡ್ರೆಸ್ ತಗೊಂಡ್ವಿ. ಅಲ್ಲಿಂದ ಹೋಗೋಷ್ಟರೊಳಗೆ ಆಗಲೇ ನಮ್ಮ ಮೇಡಮ್ಮು ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ರು. ನಾವು ಜಾಯ್ನ್ ಆದ್ವಿ. ಅಷ್ಟರಲ್ಲಿ ನೋಡಿ ಅವ್ರು ತಂದಿದ್ದ ಕೇಕ್ ಈ ಥರ ಇದೆ, ನಾವು ತೊಗೊಂಡೋಗಿದ್ದು ಈ ಥರ ಇದೆ. ಅವರು ಪ್ರಿಯಾಂಕ್ ಅಂತ ಬರೋಕ್ಕೆ ಪ್ರಿಯಾಂಕ್ ಅಂತ ಬಂದುಬಿಟ್ಟಿದ್ದಾರೆ. ಸೊ ಇವಾಗ ಕೇಕ್ ಕಟ್ ಮಾಡೋ ಸಮಯ. ಫಸ್ಟ್ ಒಂದು ಕೇಕ್ನ ಕಟ್ ಮಾಡ್ತಾಯಿದ್ದಾರೆ ಅವರು ಮತ್ತು ಅವ್ರ ಮಗಳು. ಹಾಗೆ ನಾವು ಕೂಡ ಜಾಯ್ನ್ ಆದ್ವಿ ಅಂತ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಫ್ಯಾಮಿಲಿ ಎಲ್ಲ ಕೇಕ್ ತಿನ್ಸೋದಾಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ ಒಂದು ಬರ್ಡೇ ಅಂತ ಹೇಳಿದ್ರೆ. ಸೊ ವೆರಿ ನೈಸ್ ಬರ್ಡೇ ಅಂತಲೇ ಹೇಳ್ಬೋದು. ನಮ್ಮ ಕಣ್ಮುಂದೆ ಬೆಳೆದಿರೋ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಫಸ್ಟ್ ಕೇಕ್ ಎಲ್ಲ ಮುಗಿದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡ್ ಕೇಕ್ ರೆಡಿ ಆಯಿತು. ಸೆಕೆಂಡ್ ಕೇಕ್ನ ಕಟ್ ಮಾಡ್ತಾಯಿದ್ದಾರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಿಯಾಂಕಾ, ಹ್ಯಾಪಿ ಬರ್ಡೇ ಟು ಯು. ಮೌಲ್ಯ ಬಾಯ ಬಿಚ್ಚಲ್ಲ. ಇನ್ನು ಕೇಕ್ ಕಟ್ ಮಾಡಿಸಿ ನಾವು ಹೊರಟಿದ್ದು. ನನ್ನ ಮಗಳಿಗೆ ಪಾನಿಪುರಿ ಗೋಬಿ ಅಂದರೆ ಇಷ್ಟ. ಪಾನಿಪುರಿ ಗೋಬಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ನಾನು ಕೂಡ ಪಾನಿಪುರಿ ಇಷ್ಟಪಡ್ತೀನಿ. ಸೊ ಪಾನಿಪುರಿ ತಿಂದೆ. ನನ್ನ ಮಗಳು ಕೂಡ ಪಾನಿಪುರಿ ಗೋಬಿ ತಿಂದು ಹೊರಟ್ಲಿ. ಇವತ್ತಿನ ವಿಡಿಯೋ ಶಾರ್ಟ್ ವಿಡಿಯೋ ಇದಾಯಿತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚು ಜನ ಸಪೋರ್ಟ್ ಮಾಡ್ದಂಗೆ ನಾನು ಹೆಚ್ಚು ವಿಡಿಯೋ ಮಾಡ್ತೀನಿ ಅಂತ ಈ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ, ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆತನ, ಒಳ್ಳೆಯ ನಡತೆ ಇರುತ್ತದೆ, ಎಲ್ಲಿ ಕೋಪ ಇದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆ.